ಒಂದು 6-5 ಡೇಸ್ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಮೊಬೈಲ್ ಪ್ರಾಬ್ಲಮಿಂದ. ಹಂಗಾಗಿ ನಂದು ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ಬ್ರೇಕ್ ಆಯಿತು. ಮತ್ತೆ ಅಗೈನ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ಇವತ್ತಿಂದ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು. ಹಂಗೂ ವೇಟ್ ಚೆಕ್ ಮಾಡೋದು ಮರೆತುಬಿಟ್ಟೆ. ಸೊ ಇವಾಗ ನಾನು ಉಪ್ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಸೊಪ್ಪೆಲ್ಲ ತೊಗೊಂಡು ಬಂದೆ ತೋಟಕ್ಕೆ ಹೋಗಿ. ಎಲ್ಲ ಬಿಡಿಸ್ಬಿಟ್ಟು ಉಪ್ಸಾಂಬಾರು ಮಾಡ್ತಾಯಿದ್ದೀನಿ. ಮತ್ತು ಬೆಳಗಿನ ಡಿಟಾಕ್ಸ್ ವಾಟರ್ ಆಗಿ ನಾನಿವತ್ತು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡಿದ್ದೆ. ಬೆಟ್ಟದ ನೆಲ್ಲಿಕಾಯಿ ತಂದು ತುಂಬ ದಿನ ಆಗಿತ್ತು, ಅದನ್ನು ಮಾಡೋಕ್ಕೆ ಆಗಿಲ್ಲ. ಒಂದಷ್ಟು ಹಾಳಾಗೋಗಿತ್ತು, ಇದು ಹಾಳಾಗೋಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಬಸ್ಸಾರು, ಪಲ್ಯ, ಮೊಟ್ಟೆ ಎಲ್ಲ ಹುರ್ಕೊಳ್ಳೋಣ ಅಂತೆಲ್ಲ ಅಂದ್ಕೊಂಡೆ, ಆಗಲಿಲ್ಲ. ಗ್ಯಾಸ್ ಇಲ್ಲ, ಗ್ಯಾಸ್ ಖಾಲಿ ಆಗಿದೆ. ಆರ್ಡ್ರು ಮಾಡಿದ್ದೀವಿ, ಇನ್ನೂ ಬಂದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಉಪ್ಸಾರು ಮಾಡಿಕೊಂಡು ಹಾಗೆ ಖಾರ ಹಾಕ್ಕೊಂಡು ಒಂದು ಸ್ವಲ್ಪ ಅನ್ನ ತಿಂದ್ಕೊಂಡು ನಾನು ಕೆಲ್ಸಕ್ಕೆ ಹೋದೆ. ಕೆಲಸದಿಂದ ಬರಬೇಕಾದ್ರೆ ಎಳ್ನೀರು ಕುಡಿದೆ, ಯಾಕಂದರೆ ಸ್ವಲ್ಪ ಡಿಹೈಡ್ರೇಷನ್ ಆದಂಗೆ ಅನ್ನಿಸ್ತಾಯಿತ್ತು. ಸೊ ಹಾಗಾಗಿ ಎಳ್ನೀರು ಕುಡ್ಕೊಂಡು ಮನೆಗೆ ಬಂದೆ. ಮನೆಗೆ ಬಂದು ಒಂದು ಸ್ವಲ್ಪ ಅನ್ನ ಸಾಂಬಾರು ತಿನ್ನೋಣ ಅಂತೇಳಿ ಒಂದು ಸ್ವಲ್ಪ ಅನ್ನ ಸಾಂಬಾರು ತಿಂದೆ. ಮತ್ತು ಈಗೇನು ಬೆಳಗ್ಗೆದೇನೆ ತಿಂದ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ತಾ ಕೂತಿದ್ದೆ. ನನ್ನ ಹಸ್ಬೆಂಡ್ ಹೊರ್ಗಡೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾಯಿದ್ದಾರೆ. ಅವರು ಮನೇಲಿದ್ದರು, ಇವತ್ತು ರಜಾ ಹಾಕಿದರು. ಮನೇಲೇ ಇದ್ದು ಬೇಜಾರಾಗ್ಬಿಡುತ್ತೆ, ಅದಕ್ಕೋಸ್ಕರ ಹತ್ರ ಹೊರಗಡೆ ಹೋಗೋಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ನಾನು ಬೇಡ ಅನ್ನಲ್ಲ ಆ ಟೈಮಲ್ಲೆಲ್ಲ, ಇಲ್ಲಾಂದರೆ ಸುಮ್ಮನೆ ಅವ್ರಿಗೂ ಮೂಡ್ ಹಾಳಾಗ್ಬೋದು. ಯಾವಾಗಲೂ ಮನೇಲಿರೋದು ಒಂಥರ ಹಿಂಸೆನೇ. ಸ್ವಲ್ಪ ರಿಫ್ರೆಶ್ಮೆಂಟ್ ಬೇಕಂದರೆ ಹೊರಗಡೆ ಹೋಗಲೇಬೇಕಾಗತ್ತೆ. ಅದಕ್ಕೋಸ್ಕರ ಆಯಿತು ಅಂತ ಹೇಳ್ಬಿಟ್ಟು ಒಪ್ಕೊಂಡು ಹೊರಗಡೆ ಹೋಗಿದ್ದೀವಿ. ನಾನು ಯಾವಾಗ್ಲೂ ಪಾನಿಪುರಿನೇ ಚಾಯ್ಸ್ ಮಾಡ್ತೀನಿ. ಗೋಬಿ ನನ್ನ ಹಸ್ಬೆಂಡ್ ತೊಗೊಳೋದ್ರಿಂದ ಅದರಲ್ಲಿ ಒಂದಷ್ಟೇ ಟೇಸ್ಟ್ ಮಾಡ್ತೀನಿ. ಯಾಕಂದರೆ ಅಲ್ಲೆಲ್ಲ ಹೋಲ್ಸಿದ್ರೆ ಪಾನಿಪುರಿನೇ ಹೆಲ್ತಿ, ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ. ಹಂಗಾಗಿ ಪಾನಿಪುರಿನೇ ಚಾಯ್ಸ್ ಮಾಡ್ತೀನಿ. ಮತ್ತು ಅಲ್ಲಿ ಆ್ಯಪಲ್ ಜ್ಯೂಸ್ ಕೂಡ ಕುಡಿದ್ವಿ. ಆ್ಯಪಲ್ ಜ್ಯೂಸ್ ಅಂತೂ ಸಖತ್ತಾಗಿ ಮಾಡಿಕೊಟ್ಟಿದ್ರು, ನನಗಂತೂ ತುಂಬ ಇಷ್ಟ ಆಯಿತು. ಸಕ್ಕರೆ ಜಾಸ್ತಿ ಹಾಕಿರಲಿಲ್ಲ, ಸ್ವೀಟ್ ಕಡಿಮೆನೇ ಇತ್ತು, ನಮ್ಗೆ ಹೆಂಗೆ ಬೇಕೋ ಆ ಥರ ಮಾಡಿಕೊಟ್ಟಿದ್ರು. ಆನಂತರ ಮನೆಗೆ ಬಂದ್ವಿ. ಆಮೇಲೆ ನಾನೇನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ನಾನು ಈ ಸಾರಿ. ಯಾಕಂದರೆ ಪ್ರಾಬ್ಲಮ್ ಬಂದು ನನ್ನ ಮೊಬೈಲ್ದು. ನನ್ನ ಮೊಬೈಲ್ ಹಾಳಾಯಿತು. ಮದರ್ ಬೋರ್ಡ್ ಇದ್ದಕ್ಕಿದ್ದಂಗೆ ವರ್ಕ್ ಮಾಡೋದು ಸ್ಟಾಪ್ ಮಾಡಿಬಿಡ್ತು. ಎಂದಿನಂತೆ ನನ್ನ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಗ್ಯಾಪ್ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಮೊಬೈಲ್ ಪ್ರಾಬ್ಲಮ್ ಮತ್ತೆ ಬರಲ್ಲ ಅಂತ. ಅದು ಹಳೆ ಮೊಬೈಲು ಪ್ರಾಬ್ಲಮ್ ಆಯಿತು. ಮತ್ತು ನಾನು ಕೂಡ ಮೇಂಟೈನ್ ಅಷ್ಟು ಮಾಡ್ತಾಯಿರಲಿಲ್ಲ, ಸುಮ್ಮನೆ ಹೆಂಗೆ ಬೇಕಂಗೆ ಬಿಸಾಕೋದು. ಮತ್ತು ಎಷ್ಟು ಸಾರಿ ಬೀಳ್ಸಿದ್ದು ನಾವು ಕೆಳಗೆ ಲೆಕ್ಕನೇ ಇಲ್ಲ. ಸೊ ಹಂಗಾಗಿ ಅದು ಪ್ರಾಬ್ಲಮ್ ಆಯಿತು ಅಷ್ಟೇ. ಇವತ್ತು ನಾನು ವೆಯ್ಟ್ ಚೆಕ್ ಮಾಡೋಕ್ಕೆ ಹೋಗಿಲ್ಲ, ನಾನು ಮರ್ತೋದೆ. ಬೆಳಗ್ಗೆ ವೆಯ್ಟ್ ಚೆಕ್ ಮಾಡೋದು ಮರ್ತೋದೆ. ಈಗ ಚೆಕ್ ಮಾಡಿದ್ರೆ ಅಂಥ ರಿಸಲ್ಟ್ ಏನು ಕೊಡಲ್ಲ. ಬೆಳಗ್ಗೆ ನೀವೇನು ಎದ್ದ ತಕ್ಷಣ ಚೆಕ್ ಮಾಡಿರ್ತೀರ ಅದೇ ಒರಿಜಿನಲ್ ವೆಯ್ಟ್ ಅಂತ ಕನ್ಸಿಡರ್ ಮಾಡಬೇಕು. ಹಾಗಾಗಿ ನಾನು ವೆಯ್ಟ್ ಚೆಕ್ ಮಾಡ್ತಾಯಿಲ್ಲ, ನಾಳೆ ವೆಯ್ಟ್ ಚೆಕ್ ಮಾಡ್ತೀನಿ. ಡಯಟು ಮಾಡ್ತಾಯಿದ್ದೀನಿ, ಬಟ್ ಕಡಿಮೆ ಆಗ್ತಾಯಿಲ್ಲ, ಯಾಕಂದರೆ ಎಕ್ಸಸೈಸ್ ಕಡಿಮೆ ಆಯಿತು. ಹಾಗಾಗಿ ಕಡಿಮೆ ಆಗಿಲ್ಲ, 64 ಇದೆ. ಬೆಳಗ್ಗೆ ನಾನು ಉಪ್ಸಾಂಬಾರು ಮಾಡಿದ್ದೆ. ನನ್ನ ಹಸ್ಬೆಂಡ್ ತುಂಬ ದಿನದಿಂದ ಹೇಳ್ತಾಯಿದ್ರು ಉಪ್ಸಾರು ಮಾಡು ಆಗ್ತಾನೇ ಇರಲಿಲ್ಲ. ಬರೀ ಮಟನ್ ಸಾರು ಅದು ಇದು ಇದೇ ಆಗೋಗಿತ್ತು, ಉಪ್ಸಾಂಬಾರೇ ಮಾಡಿರಲಿಲ್ಲ. ಹಾಗಾಗಿ ಉಪ್ಸಾಂಬಾರು ಮಾಡಿಬಿಟ್ಟೆ ಸಿಂಪಲ್ಲಾಗಿ. ಮೊಟ್ಟೆ ಕೂಡ ಬೇಯಿಸೋಕ್ಕಾಗಿಲ್ಲ, ಯಾಕಂದರೆ ಗ್ಯಾಸ್ ಇಲ್ಲ. ಎಷ್ಟು ಪ್ರಾಬ್ಲಮ್ ಗೊತ್ತಾ, ನಮ್ಮ ಮನೇಲಿ ಮೊಬೈಲ್ ಹಾಳಾಯಿತು, ಗ್ಯಾಸ್ ಖಾಲಿ ಆಯಿತು, ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಗ್ಯಾಸ್ ಇಲ್ಲ, ಬರೀ ಕರೆಂಟ್ ಒಲೆಯಲ್ಲಿ ಮಾಡ್ತಾಯಿದ್ದೆ, ಇಂಡಕ್ಷನ್ ಸ್ಟವಲ್ಲಿ. ಸೊ ಹಂಗಾಗಿ ಕರೆಂಟ್ ಹೊರ್ಟೋಯ್ತು, ಮೊಟ್ಟೆ ಬೇಯಿಸೋಕ್ಕಾಗಿಲ್ಲ, ಪಲ್ಯ ಹುರಿಯೋಕ್ಕಾಗಿಲ್ಲ, ಏನೂ ಮಾಡೋಕ್ಕಾಗಿಲ್ಲ. ಹಂಗಾಗಿ ಉಪ್ಸಾಂಬಾರು ಮತ್ತು ಅನ್ನ ಇತ್ತಲ್ಲ ಅದನ್ನೇ ತಿಂದ್ಕೊಂಡು ಹೋಗಿದೆ. ಕ್ಯಾಲೋರೀಸ್ ಕೌಂಟ್ ಮಾಡೋದಾದರೆ ಎಸ್ಟಿಮೇಟ್ ನನಗೆ 1050ಇಂದ 1100ವರೆಗೆ ಅಷ್ಟೇ ಕ್ಯಾಲೋರೀಸ್ ಇಂಟೇಕ್ ಆಗಿರೋದು. ಜಾಸ್ತಿ ತಿನ್ನೋಕೆ ಹೋಗಿಲ್ಲ ಇವತ್ತು, ಯಾಕಂದರೆ ನಿನ್ನೆ ಎಲ್ಲ ಸ್ವಲ್ಪ ಜಾಸ್ತಿ ತಿಂದಿದ್ದೀನಿ ಅಂತ ಹೇಳ್ಬಿಟ್ಟು. ನಿನ್ನೆ ಎಲ್ಲ ಮಟನ್ ಎಲ್ಲ ಇತ್ತು. ಮತ್ತು ನನ್ನ ಬರ್ನಿಂಗ್ ಕ್ಯಾಲೋರೀಸ್ ಆಬ್ವಿಯಸ್ಲಿ 1400 ಪ್ಲಸ್ 350 ನಾನು ಇವಾಗ ಎಕ್ಸಸೈಸ್ ಮಾಡಿದೆ. ಸೊ ಅದ್ರದ್ದು 350. ಸೊ ನೋಡೋಣ ನಾಳೆ ವೆಯ್ಟ್ ಎಷ್ಟಿರುತ್ತೆ ಅಂತ. ಮೇ ಬಿ ಸ್ಲೋ ಆಯಿತು ನನ್ನ ವೆಯ್ಟ್ ಲಾಸ್ ಪ್ರೊಸೀಜರ್ ಇವಾಗ, ಕಾರಣಾಂತರಗಳಿಂದ. ಇದು ನನ್ನೊಬ್ಬಳ ಪ್ರಾಬ್ಲಮ್ ಅಲ್ಲ, ಸುಮಾರು ಜನಕ್ಕೆ ಈ ಥರ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ, ಯಾರು ವೆಯ್ಟ್ ಲಾಸ್ ಮಾಡ್ತಿರ್ತಾರೆ ಅವರು. ಬಟ್ ಆದ್ರೂ ನಾವು ಅಂದ್ಕೊಂಡಿರೋದನ್ನ ಬಿಡಬಾರ್ದು ಲೈಫಲ್ಲಿ ಅಷ್ಟೇ. ಇದೊಂದು ವಿಚಾರ ಅಂತಲ್ಲ, ಎಲ್ಲ ವಿಚಾರದಲ್ಲೂ ಅಷ್ಟೇ ಅಡೆತಡೆಗಳು ಬರ್ತಾ ಇರುತ್ತೆ. ಆ ಅಡೆತಡೆಗಳನ್ನು ಮೀರಿ ನಾವು ಹೋಗಬೇಕಾಗತ್ತೆ. ಹಾಗಾಗಿ ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ, ಮತ್ತೊಂದು ವ್ಲಾಗ್ ಜೊತೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಬ್ಯೂಟಿಫುಲ್ ಕಮೆಂಟ್ ಕೂಡ ಮಾಡ್ಬೋದು.